ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಮ್ಮು ಫ್ಲೇವರ್ಸ್. ಇವತ್ತು ಗರಿ ಗರಿ ಆಗಿ ರಾಗಿ ದೋಸೆ ಮಾಡೋದು ಅಂತ ಹೇಗೆ ಅಂತ ತೋರಿಸ್ತೀನಿ. ದಿಢೀರ್ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಹಾಗಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ, 1 ಕಪ್ಪಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಇಷ್ಟು ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿನೇ ಇದು ರವೆ ತಗೊಂಡಿದ್ದೀನಿ, ಸೂಜಿ ರವೆ. ಮತ್ತು ತುರಿದಿಟ್ಟಿರುವಂತಹ ಕ್ಯಾರೆಟು ಸಣ್ಣ ಸಣ್ಣಕ್ಕೆ ತುರಿದು ಇಟ್ಕೊಂಡಿದ್ದೆ. ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರಿದಿಟ್ಕೊಂಡಿರೋ 1 ಕಪ್ಪು ಕ್ಯಾರೆಟ್. ಇದು ಆನಿಯನ್ ಸಣ್ಣ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋದು ಆನಿಯನ್ ಫ್ರೆಂಡ್ಸ್, ಇದನ್ನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣಕ್ಕೆ ಒಂದು 3-4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇಲ್ಲಿ ಹಾಕೋಣ. ಇಷ್ಟು ಫ್ರೆಂಡ್ಸ್ ನೋಡಿ. ಮತ್ತು 1 ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. 1 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ನಾನು ಜೀರಿಗೆ. ನೋಡಿ, ಇನ್ನೊಂದು ಸರಿ ಹೇಳ್ತೀನಿ. 1 ಕಪ್ಪು ರಾಗಿ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ರವೆ, ಮತ್ತು 1 ಸ್ಪೂನು ಉಪ್ಪು, 1 ಸ್ಪೂನು ಇದು ಜೀರಿಗೆ, ಮತ್ತು ಇದು ಆನಿಯನ್ 1 ಕಪ್ಪು, ಕ್ಯಾರೆಟ್ 1 ಕಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಒಟ್ಟು ಹಾಕಿಬಿಟ್ಟು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನೀರು ಹಾಕ್ಬಿಟ್ಟು ನೋಡಿ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸು ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಒಂದು 5 ನಿಮಿಷ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಸ್ವಲ್ಪ ಅದು ನೆಂದಿದ್ದಾದಮೇಲೆ ಮತ್ತೆ ಸ್ವಲ್ಪ ಬೇಕಾದರೆ ಒಂದು 2 ಮಿನಿಟ್ಸು ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋ ಅಷ್ಟೇ. ಇದೆಲ್ಲ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ದಿಢೀರಂತ ತಿಂಡಿ ರೆಡಿ ಮಾಡ್ಕೋಬೋದು. ಇದು ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ನಾನು ಸ್ಪೂನ್ ಮುಖಾಂತರ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಂದರೆ ಕೈಯಲ್ಲೂ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಅದಕ್ಕೆ ಸ್ವಲ್ಪ ಹೊತ್ತು ನೀಟಾಗಿ ಈ ಥರ ಕಲಿಸ್ಕೊಂಡು ಈ ಥರ ಇಲ್ಲಿ ಇದನ್ನು ನಾವು ಒಂದು 5 ನಿಮಿಷ ಸ್ವಲ್ಪ ಇದೇ ಥರ ನೆನೆಯಕ್ಕೆ ಬಿಡೋಣ. ಮತ್ತು ನೀರು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ. ಚಟ್ನಿ ರೆಡಿ ಆಗೋವರೆಗೂ ಇದೇ ಥರನೇ ಸ್ವಲ್ಪ ಇದಕ್ಕೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ಸೈಡ್ಗಿಡೋಣ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಇದ್ರ ಮೇಲೆ ಏನಾದರೂ ಮುಚ್ಚಿಡೋಣ ಸ್ವಲ್ಪ. ಇದು ನೋಡಿ, ಈಗ ತೆಗಿಯೋಣ. ಒಂದು 5 ಮಿನಿಟ್ಸ್ ಆಯಿತು. ಚಟ್ನಿ ಒಂದು ಕಡೆ ರೆಡಿ ಮಾಡ್ಕೊಂಡು ಬಂದೆ. ಅಷ್ಟರೊಳಗಡೆ 5 ಮಿನಿಟ್ಸಲ್ಲಿ ಈ ಥರ ನೆನೆಸಿದ್ದೆ. ಈಗ ಮುಚ್ಚಳ ಓಪನ್ ಮಾಡಿಬಿಟ್ಟು ದೋಸೆ ಥರ ಫುಲ್ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೀರು ಹಾಕಬೇಕಾಗತ್ತೆ. ಒಂದೇ 1 ಕಪ್ಪು ಇದರಲ್ಲಿ ಫ್ರೆಂಡ್ಸ್ ನಮಗೆ ಒಂದು ಮಿನಿಮಮ್ ಅಂದರೂ ಒಂದು 20 ದೋಸೆ ಆಗುತ್ತೆ. ಇವಾಗ ನಾವು ಹಾಕಿದ್ದೀವಲ್ಲ, ಈ 1 ಕಪ್ಪಿಂದ 20 ರಾಗಿ ದೋಸೆ ಆಗುತ್ತೆ, ಅಷ್ಟು ಆಗುತ್ತೆ. ಈ ಥರ ಇನ್ನೂ ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೋಬೋದು. ಈ ಥರ ನೀರು ದೋಸೆ ಥರ ಇರಬೇಕು. ಇನ್ನೂ ಸ್ವಲ್ಪ ಬೇಕಾದರೆ ನೀರು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ತೆಳ್ಳಗೆ ಬರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟಂತೂ ತಿಂತಾರೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ತುಂಬ ನೀರಾಗೆ ಇದೆ, ಬಟ್ ನಮಗೆ ಆನಿಯನ್ ಕ್ಯಾರೆಟ್ ಇರೋದಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಈ ಥರ ಕಲಿಸ್ಕೊಳ್ಳಿ. ನೀವು ಬೇಕಾದ್ರೆ ಇದನ್ನೆಲ್ಲನೂ ಹಾಕಿಲ್ಲ ಅಂದ್ರೂ ಹಾಗೇನೂ ಮಾಡ್ಬೋದು ಫ್ರೆಂಡ್ಸ್. ನಾನು ಬರೀ ರಾಗಿ ಹಿಟ್ಟು ಹಾಕು ಮಾಡ್ಬೋದು. ನಾನಾದರೆ ಸ್ವಲ್ಪ ಗೋಧಿ ಹಿಟ್ಟು ಎಲ್ಲ ಸೇರಿಸಿದ್ದೀನಿ. ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ. ನೀವು ಓನ್ಲಿ ರಾಗಿ ಹಿಟ್ಟಿನೂ ಮಾಡಬಹುದು. ನಾನಾದರೆ ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ನೀವು ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೇರಿಸ್ಕೊಳ್ಳಿ. ಈ ಥರ ಸ್ವಲ್ಪ ಕಲಿಸಿದ್ದಾದಮೇಲೆ ಈಗ ದೋಸೆ ಹಾಕೋಣ, ಹೇಗೆ ಬರುತ್ತೆ ಅಂತ ನೋಡೋಣ.
ದೋಸೆ ಹಾಕೋಕ್ಕೆ ಇದರಲ್ಲಿ ಆಗಲ್ವಲ್ಲ, ಹಾಗಾಗಿ ಇದನ್ನ ತೆಗೆದುಬಿಟ್ಟು ಒಂದು ಸೌಟ್ ಇಟ್ಕೊಳ್ಳೋಣ. ಸೌಟ್ ಮುಖಾಂತರ ದೋಸೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಅಷ್ಟೇ ಫ್ರೆಂಡ್ಸ್, ನೀವಂತೂ ಮಿಸ್ ಮಾಡ್ದಂಗೆ ಮಾಡ್ಕೊಳ್ಳಿ, ಒಂದ್ಸರಿ ಟ್ರೈ ಮಾಡಿ. ಈಗ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ನಾನು. ಬಿಸಿ ಆದಮೇಲೆ ದೋಸೆ ಹಾಕೋಣ. ಸ್ವಲ್ಪ ಹೊತ್ತು ಬಿಸಿ ಮಾಡೋಣ ಫ್ರೆಂಡ್ಸ್. ನೀರು ಜಾಸ್ತಿ ಹಾಕ್ತೀವಲ್ಲ ಫ್ರೆಂಡ್ಸ್, ಹಾಗಾಗಿ ನಿಮ್ಗೆ ಏನಾದರೂ ಸಾಲ್ಟ್ ಕಮ್ಮಿ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ. ಬಿಸಿ ಆದಮೇಲೆ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೀಟಾಗಿ ಆನಿಯನ್ನಲ್ಲಿ ಈ ಥರ ಉಜ್ಜೋಣ ಫ್ರೆಂಡ್ಸ್. ಯಾಕಂದರೆ ಈ ಥರ ಉಜ್ಜೋದ್ರಿಂದ ದೋಸೆ ಅನ್ನೋದು ನೀಟಾಗಿ ಎದ್ದೇಳುತ್ತೆ, ಚೆನ್ನಾಗಿ ಬರುತ್ತೆ. ಇಷ್ಟು ಜಿಗ್ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ದೋಸೆ ಹಿಟ್ಟು, ಅದನ್ನು ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ನೀರು ದೋಸೆ ಥರ ಬೇಕಾದರೆ ಒಂದು ಇಂಚು ಫುಲ್ಲು ಹಾಕ್ಕೋಬೋದು, ಎಷ್ಟಿದ್ರೆ ಅಷ್ಟು ಈ ಥರ ಫ್ರೆಂಡ್ಸ್. ಮತ್ತು ಒಂದು ಸ್ಪೂನ್ ಎಣ್ಣೆ ತಗೊಂಡು ಎಣ್ಣೆನ ಹಾಕ್ಕೊಳ್ಳಿ. ಒಂದು ಸ್ಪೂನ್ ಇಲ್ಲ 2 ಸ್ಪೂನ್ ಎಷ್ಟಾದರೂ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನೀವು ಅಕ್ಕಿ ದೋಸೆ ಥರ ಬೇಗ ಎತ್ತಬಾರ್ದು. ಅಕ್ಕಿ ದೋಸೆ ಒಂದು 2-3 ದೋಸೆ ಆಗೋಷ್ಟು ಇದು ಬೇಯಿಸಬೇಕು. ಯಾಕಂದರೆ ರಾಗಿ ದೋಸೆ ಎಲ್ಲ ಅದೇ ನೀಟಾಗಿ ಎದ್ದು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವು ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿರೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಗೊತ್ತಾಗ್ತಿದೆಯೋ. ಮಕ್ಕಳು ನೋಡಿದ ತಕ್ಷಣ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈ ರೆಸಿಪಿ ಅಂತೂ ನೀವು ಒಂದ್ಸರಿ ಫುಲ್ಲು ಟ್ರೈ ಮಾಡಿ. ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ. ಮತ್ತು ಡಯಟ್ ಮಾಡಬೇಕು ಅಂದ್ಕೊತಾ ಇದ್ದೀರಾ ಅವ್ರಿಗೂ ತುಂಬ ಒಳ್ಳೆಯ ರೆಸಿಪಿ ಇದು. ಮತ್ತು ಇದಿದೆ ಅಂತ ಇದ್ದೀರಾ ಡಯಾಬಿಟೀಸು ಅದು ಇದಿರುತ್ತೆ, ಅವ್ರಿಗೂ ತುಂಬ ಒಳ್ಳೆಯ ರೆಸಿಪಿ ಫ್ರೆಂಡ್ಸ್. ಅವರು ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಒಂದು 2 to 3 ಮಿನಿಟ್ಸು ನಾವು ಇದು ಮಾಡಬೇಕು, ದೋಸೆನ ಬೇಯಿಸ್ಕೋಬೇಕು. ಬೇಯಿಸಿದ್ದಾದಮೇಲೆ ಈ ಥರ ನಿಧಾನಕ್ಕೆ ಒಂದು ಕಡೆಯಿಂದ ಈ ಥರ ತೆಗೀರಿ. ತುಂಬ ಈಸಿಯಾಗಿ ಬರುತ್ತೆ, ಇದೇ ನಿಮ್ಗೆ ಕಷ್ಟ ಅನಿಸಲ್ಲ, ಅಷ್ಟು ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದ್ರೂ ಹಾಕ್ಕೋಬೋದು ನೀವು. ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್, ಈ ಥರ ಬೇಯಿಸ್ಕೋಬೇಕು ರಾಗಿ ದೋಸೆ ಅಂದರೆ. ಆವಾಗ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ರಾಗಿ ದೋಸೆ ಅಂದರೆ ಈ ಥರ ಬಂದಿದೆ. ನಾನು ಇನ್ನೂ ಒಂದು ಸೈಡ್ ತಿರುಗಿಸಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ನೀವು ನಮ್ಮ ಚಾನಲ್ಗೆ ಫಸ್ಟ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೀವು ಬೇಕಾದ್ರೆ ಈ ಕಡೆ ಇನ್ನೂ ಒಂದು ಸರಿ ಸ್ವಲ್ಪ ಬೇಯಿಸ್ಕೋಬೇಕು. ಬೆಂದಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಬೇಯಿಸಿ, ಅವಾಗ ತುಂಬ ಚೆನ್ನಾಗಿರುತ್ತೆ ರುಚಿ ರಾಗಿ ದೋಸೆ ಎಲ್ಲ. ಹಾಗಾಗಿ ತುಂಬ ರುಚಿ ಇರಬೇಕು ಅಂದರೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ದೋಸೆಗೆ ಒಂದು 2 to 3 ಮಿನಿಟ್ಸು ಇದು ಮಾಡಬೇಕಾಗತ್ತೆ ಫ್ರೆಂಡ್ಸ್, ನಾವು ಬೇಯಿಸ್ಕೋಬೇಕಾಗತ್ತೆ. ಬೆಂದಿದ್ದಾದ್ಮೇಲೆ ಫೈನಲ್ ಆಗಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇವಾಗ ಬೆಂದಿರುತ್ತೆ, ಸ್ವಲ್ಪ ಬೆಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್ ನೀರು ದೋಸೆ. ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಚಟ್ನಿ ಬೆರೆಸ್ಕೊಂಡು ತಿಂತಾಯಿದ್ರೆ ಟೇಸ್ಟೇ ಬೇರೆ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ರಾಗಿ ದೋಸೆ ನೋಡಿ, ನೀರು ದೋಸೆ ಹೆಂಗೆ ಬಂದಿದೆಯೋ ಅದೇ ಥರ ಬಂದಿದೆ ನೋಡಿ. ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವಂತೂ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಬಾಯ್ ಫ್ರೆಂಡ್ಸ್.